ಎಲ್ರಿಗೂ ನಮಸ್ಕಾರ. ಆಯುಷ್ ವೆಲ್ನೆಸ್ ಚಾನಲ್ ಅರ್ಪಿಸುವ ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪೇರಲೆ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ಪೇರಲೆ ಹಣ್ಣು ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿದೆ. ಇದರಲ್ಲಿ ಹೆಚ್ಚು ವಿಟಮಿನ್ ಸಿ ಇದೆ. 228 mg ಅಷ್ಟು ವಿಟಮಿನ್ ಸಿ ಇದೆ. 624 IU ಅಷ್ಟು ವಿಟಮಿನ್ ಎ ಇದೆ. 417 mg ಅಷ್ಟು ಪೊಟ್ಯಾಷಿಯಂ ಇದೆ. ಮತ್ತು 100 ಗ್ರಾಮ್ ಪೇರಲೆ ಹಣ್ಣಿನಲ್ಲಿ ಕೇವಲ 68 ಕಿಲೋ ಕ್ಯಾಲರೀಸ್ ಅಷ್ಟೇ ಇದೆ. ಹಾಗಾಗಿ ಇದು ತೂಕ ಇಳಿಕೆ ಮಾಡುವವರಲ್ಲಿ ಅತ್ಯಂತ ಉಪಯುಕ್ತಕಾರಿಯಾಗಿದೆ. ಇದು ಹೆಚ್ಚಿನ ಸಮಯದವರೆಗೆ ಹೊಟ್ಟೆಯನ್ನು ತುಂಬಿಸಿಡುತ್ತೆ. ಇದರಲ್ಲಿರ್ತಕ್ಕಂತಹ ನಾರಿನ ಅಂಶವು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಗ್ಯಾಸ್ ಸಮಸ್ಯೆ, ಮಲಬದ್ಧತೆ ಅಥವಾ ಹೊಟ್ಟೆ ಯಾವುದೇ ಥರ ಸಮಸ್ಯೆ ಇದ್ದರೂ ಕೂಡ ಪೇರಲೆ ಹಣ್ಣು ಸೇವನೆ ತುಂಬ ಒಳ್ಳೆಯದು. ಇನ್ನು ಡಯಾಬಿಟಿಸ್ ಇರುವವರಿಗೆ ಇದು ತುಂಬ ಒಳ್ಳೆಯ ಹಣ್ಣು. ಯಾಕೆಂದರೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಡಯಾಬಿಟಿಸ್ ಇರುವವರು ವಾರದಲ್ಲಿ 3 ರಿಂದ 4 ಬಾರಿ ಖಂಡಿತವಾಗ್ಲೂ ಪೇರಲೆ ಹಣ್ಣು ಸೇವನೆ ಮಾಡಬಹುದು. ಇನ್ನು ಇದರಲ್ಲಿ ಬೀಟಾ ಕೆರೋಟಿನ್ಸ್ ಮತ್ತು ಅನೇಕ ಪೋಷಕಾಂಶಗಳು ಅಂದರೆ ಪೊಟ್ಯಾಷಿಯಂ ಇರ್ಬೋದು, ಮೆಗ್ನೀಷಿಯಮ್ ಇರಬಹುದು, ಕ್ಯಾಲ್ಶಿಯಂ ಇರಬಹುದು, ಇವುಗಳೆಲ್ಲ ಸಿಗೋದ್ರಿಂದ ಇದು BP-ಯನ್ನು ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಕೊಲೆಸ್ಟ್ರಾಲನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೃದಯದ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿಗಳು ಹೇರಳವಾಗಿರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಲ್ಡ್ ಏಜ್ನಲ್ಲಿ ಬರ್ತಕ್ಕಂತಹ ಗ್ಲುಕೋಮಾ, ಕೆಟರಾಕ್ಟ್ ಇಂತಹ ಸಮಸ್ಯೆಗಳನ್ನು ದೂರ ಮಾಡಬಹುದು. ಇನ್ನು ಇದರಲ್ಲಿ ಇರ್ತಕ್ಕಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುತ್ತೆ. ಕ್ಯಾನ್ಸರ್ ರೋಗ ಬರದೇ ಇರೋ ಥರ ನಿಮ್ಮನ್ನು ಕಾಪಾಡುತ್ತೆ. ಪ್ರತಿನಿತ್ಯ ಪೇರಲೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಪೇರಲೆ ಹಣ್ಣಿನಲ್ಲಿ ಕಿತ್ತಳೆ ಹಣ್ಣಿನ 4ರಷ್ಟು ವಿಟಮಿನ್ ಸಿ ಇರೋದ್ರಿಂದ ಪ್ರತಿನಿತ್ಯ ಪೇರಲೆ ಹಣ್ಣು ಸೇವನೆ ಮಾಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗಿ ಪದೇ ಪದೇ ಥಂಡಿ, ನೆಗಡಿ, ಕೆಮ್ಮು ಇಂತಹ ಸಮಸ್ಯೆಗಳನ್ನ ದೂರ ಮಾಡಬಹುದು. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಪೇರಲೆ ಹಣ್ಣನ್ನು ತಿಂದರೆ ಥಂಡಿ ಆಗುತ್ತೆ ಅಂತ ಹಲವರು ಹೇಳ್ತಾರೆ. ಬಟ್ ಅದು ಸತ್ಯವಾದ ಮಾತಲ್ಲ. ಪೇರಲೆ ಹಣ್ಣು ನಿಮ್ಮ ದೇಹಕ್ಕೆ ಒಗ್ಗಿದ್ರೆ ಖಂಡಿತವಾಗ್ಲೂ ನೀವು ತಿನ್ನಬಹುದು. ಯಾಕೆಂದರೆ ಇದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಜೊತೆಗೆ ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಮೊಡವೆ ಸಮಸ್ಯೆ ಇರುವವರು ಅಥವಾ ಚರ್ಮದ ಯಾವುದೇ ಸಮಸ್ಯೆ ಇರುವವರು ಇದನ್ನು ಸೇವನೆ ಮಾಡೋದ್ರಿಂದ ಚರ್ಮವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಥೈರಾಯ್ಡ್ ಸಮಸ್ಯೆ ಇರುವವರು ಕೂಡ ಇದನ್ನು ಸೇವನೆ ಮಾಡಬಹುದು. ಯಾಕೆಂದರೆ ಇದು ಹಾರ್ಮೋನಲ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಇಷ್ಟೊಂದು ಬೆನಿಫಿಟ್ಸ್ ಇರತಕ್ಕಂತಹ ಪೇರಲೆ ಹಣ್ಣನ್ನು ಪ್ರತಿನಿತ್ಯ ಸೇವಿಸಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ನಿಮಗೆ ಗೊತ್ತಾ, ಪ್ರಪಂಚದಲ್ಲಿ ಅತಿ ಹೆಚ್ಚು ಪೇರಲೆ ಹಣ್ಣನ್ನು ಬೆಳೀತಾ ಇರತಕ್ಕಂತಹ ದೇಶ ಅಂತಂದರೆ ಭಾರತ. ಹಾಗಾಗಿ ಹೆಮ್ಮೆಯಿಂದ ಪ್ರತಿನಿತ್ಯ ನಮ್ಮ ದೇಶದ ಹಣ್ಣಾದ ಪೇರಲೆ ಹಣ್ಣನ್ನು ತಿನ್ನಿ ಹಾಗೂ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.